ಹರೇ ಶ್ರೀನಿವಾಸ. ಕಾರ್ತಿಕ ಶುದ್ಧ ದ್ವಾದಶಿ ದಿನ ನಾವೆಲ್ಲ ತುಳಸಿ ದಾಮೋದರನ ವಿವಾಹವನ್ನು ವಿಜೃಂಭಣೆಯಿಂದ ಮಾಡ್ತೀವಿ. ಅಂದು ಚಾತುರ್ಮಾಸದ ಕೊನೆಯ ದಿನವಾದ್ದರಿಂದ ಬೆಳಗ್ಗೆ ಮನೆಯನ್ನು ಸ್ವಚ್ಛಗೊಳಿಸಿ ತುಳಸಿ ವಿವಾಹದ ತಯಾರಿ ಹಾಗೂ ಗೌರಿ ಕೂಡಿಸುವಂಥ ತಯಾರಿ ಮಾಡ್ಕೋಬೇಕಾಗ್ತದೆ. ಅಂದ ಶುದ್ಧವಾದ ಮಣ್ಣಿನಿಂದ ಶಿವ ಪಾರ್ವತಿಯರನ್ನು ಹಾಗೂ 5 ಕೊಂತೆಗಳನ್ನು ತಯಾರಿಸಿಕೊಳ್ಬೇಕು. ಮಣ್ಣಿನಿಂದ ತಯಾರಿಸಿಕೊಳ್ಳಲು ಆಗದಿದ್ದರೆ ಈಗ ಪೂಜಾ ಭಂಡಾರಗಳಲ್ಲಿ ಮರದಿಂದ ತಯಾರಿಸಿದಂಥ ಶಿವ ಪಾರ್ವತಿ ಗೊಂಬೆಗಳು ಸಿಗ್ತಾವೆ. ಇಲ್ದಿದ್ರೆ ಕೊಪ್ಪಳ ಜಿಲ್ಲೆಯ ಕಿನ್ನಾಳದಲ್ಲಿ ಮರದಿಂದ ತಯಾರಿಸಿದಂಥ ಆಕರ್ಷಕ ಶಿವ ಪಾರ್ವತಿಯರ ಬೊಂಬೆಗಳು ಹಾಗೂ ಕೊಂತೆಗಳು ಸಿಗ್ತಾವೆ. ಅವನ್ನು ಮುನ್ನವೇ ತಂದಿಟ್ಕೊಂಡು ಬೆಳಗ್ಗೆ ಸ್ನಾನ, ಗೌರಿ ಪೂಜೆ ನಂತರ ಪೂರ್ವ ತಯಾರಿ ಮಾಡಿಕೊಂಡಂಥ ಸಂಕಲ್ಪ ಮಾಡಿ ಶಿವ ಪಾರ್ವತಿಯರನ್ನು ಆಹ್ವಾನ ಮಾಡ್ತಾ ಗೌರಿಯನ್ನು ಕೂಡಿಸಬೇಕು. ನಂತರ ಅರಿಶಿಣ, ಕುಂಕುಮ, ಗೆಜ್ವಸ್ತ್ರ, ಹೂಗಳಿಂದ ಹಾಗೂ ಷೋಡೋಪಚಾರದಿಂದ ಪೂಜೆಯಿಂದ ಗೌರಿಯನ್ನು ಪೂಜಿಸಬೇಕು. ಹಳ್ಳಿಯಲ್ಲಿ ಈ ಗೌರಿ ಬಗ್ಗೆ ಹೇಳ್ತಕ್ಕಂಥ ದೃಷ್ಟಾಂತಂದ್ರೆ ಗಣೇಶ ಚತುರ್ಥಿಗೆ ಅಂತ ಮಗನ ಜೊತೆ ಭೂಲೋಕಕ್ಕೆ ಬಂದಂಥ ಗೌರಿ ಈ ಜನರ ಪ್ರೀತಿಗೆ ಬೆರಗಾಗಿ ಜನರ ಚಾತುರ್ಮಾಸದ ಆಚರಣೆಯಲ್ಲಿ ಭಾಗಿಯಾಗಿ ಭೂಲೋಕದಲ್ಲೇ ಉಳಿದು ಬಿಡ್ತಾಳೆ. ಹೆಣ್ಣು ಮಕ್ಕಳು ತವರ ಮನೆಗೆ ಬಂದು ಗಂಡನ ಮನೆ ಮರೆತ ಸನ್ನಿವೇಶನದಂತೆ ಈ ಸಂದರ್ಭ ಅನ್ನಿಸ್ತದೆ. ಪಾರ್ವತಿಯನ್ನು ಬಿಟ್ಟಿರಲಾರ್ದ ಶಿವ ಭೂಲೋಕಕ್ಕೆ ಬಂದು ಶಿವನು ಗೌರಿಯ ಕರೆಯಲು ಬಂದು ಸರ್ವರೇ ನಂದಾರ, ಸರ್ವರೇ ನಂದಾರ. ಶಿವನು ಗೌರಿಯ ಕರೆಯಲು ಬಂದು ಸರ್ವರೇ ನಂದಾರ, ಸರ್ವರೇ ನಂದಾರ. 8 ದಿನ ಇದ್ದು ಬರ್ತೀನಂತ ಇಲ್ಲೇ ಕುಂತೆಲ್ಲ, ಎದ್ದು ಬಾರ, ಎದ್ದು ಬಾ ನಿನ್ನ ಕರೆಯಲು ಬಂದೆ ಯಾವತ್ತಾತಲ್ಲ, ಎದ್ದು ಬಾ ನಿನ್ನ ಕರೆಯಲು ಬಂದೆ ಯಾವತ್ತಾತಲ್ಲ ಅಂತಾನ. ಆಗ ಭೂಲೋಕದ ಜನ ಶಿವನ ಸಮೇತ ಪಾರ್ವತಿಯನ್ನು ಪೂಜಿಸ್ತಾರೆ. ಮದುವೆಯಾಗುವ ಹೆಣ್ಮಕ್ಕಳು, ಮದುವೆಯಾದ ಹೆಣ್ಮಕ್ಕಳು ಶಿವ ಪಾರ್ವತಿಯರನ್ನು ಪೂಜಿಸುವುದರಿಂದ ಅವರಿಗೆ ಸಂಸಾರ ಭಾಗ್ಯದಲ್ಲಿ ಸಿರಿವಂತಿಕೆ ದೊರೀತದ ಅಂತಲೂ ಹೇಳ್ತಾರೆ. ಭೂಲೋಕದ ಜನ ಶಿವ ಪಾರ್ವತಿಯರನ್ನು ಕೂಡಿಸಿ ಪೂಜಿಸಿ ಆರತಿ ಮಾಡುವಾಗ ಶಿವನ ಮೋಹದ ಮಾತಿಗೆ ಒಳಗಾಗಿ ಪಾರ್ವತಿ ಅವಸರದಿಂದ ಕೈಲಾಸಕ್ಕೆ ಹೋಗಬೇಕು ಅಂತ ತಯಾರಾಗಿದ್ದು ನಿಂತಾಗ ಅಲ್ಲಿದ್ದಂಥ ಹೆಣ್ಮಕ್ಳೆಲ್ಲ ಸೇರಿ ಗೌರಿ ಗೌರಿ ಗಾನ ಗೌರಿ ಕುಂಕುಮ ಗೌರಿ ಕುದಾರಿ ಗೌರಿ ನಿಲ್ಲ ನಿಲ್ಲ ಗೌರವ್ವ ಗೌರವ್ವ, ನಿಲ್ಲಕ್ಕೇನು ಕೊಡ್ಸೇನೆ ಕೊಡ್ಸೇನೆ, ವರ್ಷಕ್ಕೊಮ್ಮೆ ಕರೆಸೇನಿ ಕರೆಸೇನಿ, ಅರಿಶಿಣ ಪತ್ಲ ಉಡಿಸೇನಿ ಉಡಿಸೇನಿ, ಅಣ್ಣನಂತ ಅವರಿ ಕೋಲ್ ಅವರಿ ಕೋಲ್, ತಮ್ಮನಂತ ತವರಿ ಕೋಲ್ ತವರಿ ಕೋಲ್, ನಿಲ್ಲ ನಿಲ್ಲ ಗೌರವ್ವ ಗೌರವ್ವ, ನಿಲ್ಲಿಸಿಕೊಡು ಬಸವಣ್ಣ ಬಸವಣ್ಣ ಅಂತ ಹೇಳ್ತಾ ಚಂಡೋವ ಚಲಮಗ್ಗಿ ತಂದನವ್ವ ಸ್ವಧರ್ಮಾವ, ಗಿಳಿ ಏನು ಮಾಡ್ತಿತ್ತ ಮಾಡ್ತಿತ್ತ, ನಮ್ಮ ರಾಯರನ್ನ ವಾರಿಗಣ್ಣಿಲ್ ನೋಡ್ತಿತ್ತ ನೋಡ್ತಿತ್ತ, ರಾಯರಾಡುದು ಹಾದಿ ಬೀದ್ಯಾಗ, ಶೆಟ್ಟರಾಡುದು ಪಟ್ಟಣ ಶಾಲ್ಯಾಗ, ನಾವು ಹಾಡುದು ಗೌರಿ ಹುಣ್ಮ್ಯಾಗ, ಏಕದಾರೋತಿ ಗೌರಿ ಬೆಳಗುವಿನ ರೋತಿ, ಏಕದಾರೋತಿ ಗೌರಿಗೆ ಬೆಳಗುವಿನ ರೋತಿ. ಹೀಗೆ ಗೌರವದಿಂದ ಗೌರಿಗೆ ಸಂತೋಷದಿಂದ ಆರತಿ ಮಾಡುವ ಸಿರಿಯಂತೂ ಬಣ್ಣಿಸಲಸದಳ. ಇನ್ನು ಕೆಲವೊಂದು ಗ್ರಾಮಗಳಲ್ಲಿ ಮನೆ ಮನೆಗೆ ಹೋಗಿ ಗೌರಿಯ ಪದ ಹಾಡ್ತಾ ಆರತಿ ಮಾಡೋ ಪದ್ಧತಿ ಇನ್ನೂ ಇದೆ. ಗೌರಿಗೆ ಹಣ್ಣಿನ ಆರತಿ, ಸಕ್ಕರೆ ಹಚ್ಚಿನ ಆರತಿ ಮಾಡಿ ಹರ್ಷ ಪಡುವುದು ಉಂಟು. ಸಕ್ಕರೆ ಹಚ್ಚು ಅಂದ್ಕೊಳ್ಳೆ ನೆನಪಾಗ್ತದೆ. ಅದರಲ್ಲಿ ಬಳಸ್ತಕ್ಕಂಥ ತೇರು ಸಂಪ್ರದಾಯದ ಸಂಕೇತ ಆದ್ರೆ
ಆನೆ ಅತ್ತೆ ಮನೆಯಲ್ಲಿ ಗಜಗಾಂಭೀರ್ಯದಿಂದಿರು, ಒಂಟೆ ಬಗ್ಗಿ ನಡೆ, ನವಿಲು ಹರ್ಷದಿಂದ ಇರು ಎಂಬರ್ಥವನ್ನು ಹೆಣ್ಮಕ್ಳಿಗೆ ಕೊಡ್ತದಂತ. ಈ ಎಲ್ಲ ಸಂಪ್ರದಾಯಗಳು ಅರಿವಿನ ಸಂಕೇತನ ಆಗ್ಯಾವ. ಇನ್ನು ಪುರಾಣದ ಕಥೆ ಪ್ರಕಾರ ಗೌರಿ ಹುಣ್ಣಿಮೆ ಅಂದ್ರೆ ಗೌರಿದೇವಿ ತ್ರಿಪುರಾಸುರರನ್ನು ಸಂಹಾರ ಮಾಡಿದಂಥ ದಿನ. ಗೌರಿದೇವಿ ಮಗ ಕಾರ್ತಿಕೇಯ ಲೋಕಕಂಟಕನಾದಂಥ ತಾರಕಾಸುರನನ್ನು ಸಂಹಾರ ಮಾಡ್ತಾನೆ. ಆಗ ಕುಪಿತರಾದಂಥ ತಾರಕಾಸುರನ ಮಕ್ಕಳಾದಂಥ ತಾರಕಾಕ್ಷ, ವಿದ್ಯುನ್ಮಾನಿ, ಕಮಲಾಕ್ಷ ಎಂಬ ಅಸುರರು ಬ್ರಹ್ಮದೇವರನ್ನು ಕುರಿತು ಕಠೋರ ತಪಸ್ಸನ್ನು ಆಚರಿಸಿ ನಮ್ಗೆ ಅಮರತ್ವ ಕೊಡು ಅಂತ ಕೇಳಿದರು. ಬ್ರಹ್ಮದೇವರು ಇದಕ್ಕೆ ಒಪ್ಪಲಿಲ್ಲ. ಆಗ ಅಸುರರು ಬಿಡದೆ ಮತ್ತು ತಪಸ್ಸನ್ನು ಮಾಡಿ ನಾವು 3 ಜನ ಅಭೇದ್ಯ ಕೋಟೆ ನಿರ್ಮಿಸಿ ಅದರಲ್ಲಿ ವಾಸಿಸ್ತೀವಿ, ಯಾರು ಒಂದೇ ಬಾಣದಿಂದ 3 ಕೋಟೆಯನ್ನು ಭೇದಿಸಿ ನಮ್ಮ ಅವನತಿ ಮಾಡ್ತಾರೋ ಆಗ ಅವರಿಂದ ನಮ್ಮ ನಾಶ ಆಗಲಿ ಅಂತ ವರ ಕೊಡುವಂತ ಪೀಡಿಸಿದಾಗ ಬ್ರಹ್ಮದೇವ ತಥಾಸ್ತು ಎಂದು ವರ ಕೊಡ್ತಾನೆ. ಇದು ಅಸಾಧ್ಯವಾದುದು ಎಂಬ ಅಹಂಭಾವ, ಅಹಂಕಾರ ಅವರಲ್ಲಿ ಮತ್ತಷ್ಟು ರಾಕ್ಷಸತ್ವ ಹೆಚ್ಚಿಸ್ತು. ತ್ರಿಪುರರ ಉಪಟಳವದಿಂದ ಕಷ್ಟಕ್ಕೊಳಗಾದಂಥ ಜನ ಋಷಿಮುನಿಗಳು ನಾರಾಯಣನಲ್ಲಿ ಮೊರೆ ಹೋಗ್ತಾರೆ. ಆಗ ನಾರಾಯಣ, ಇದು ನನ್ನಿಂದ ಸಾಧ್ಯವಿಲ್ಲ, ಪರಮೇಶ್ವರನಿಂದ ಮಾತ್ರ ಈ ತ್ರಿಪುರರ ವಧೆ ಸಾಧ್ಯ ಅಂತ ಹೇಳಿದರು. ಎಲ್ಲರೂ ಸೇರಿ ಪರಮೇಶ್ವರನನ್ನು ಸ್ತುತಿಸಿ ಬೇಡಿದಾಗ ಶಿವ ತನ್ನ ಬಾಣದಿಂದ ನಾರಾಯಣನನ್ನು ಆಹ್ವಾನಿಸಿದ. ಬಾಣದ ದಾರದಲ್ಲಿ ವಾಸುಕಿಯನ್ನು ಆಹ್ವಾನಿಸಿದ. ದೇವಾನುದೇವತೆಗಳೆಲ್ಲ ಶಿವನ ರಥದಲ್ಲಿ ಶಕ್ತಿಯಾಗಿ ನಿಲ್ತಾರೆ. ಆಗ ಶಿವ ಪಾರ್ವತಿಯನ್ನು ಆಹ್ವಾನಿಸಿದಾಗ ಶಿವೇ ಶಕ್ತಿಯಾಗಿ ಅವನ ಭುಜಬಲವಾಗಿ ನಿಂತು ತ್ರಿಪುರರನ್ನು ಶಿವ ಒಂದೇ ಬಾಣದಿಂದ ಸಂಹಾರ ಮಾಡುವಂತೆ ಮಾಡ್ತಾಳೆ. ಕಾರಣ ಜನರೆಲ್ಲ ಈ ದಿನವನ್ನು ಸಂತೋಷದಿಂದ ಕಳೆಯುತ್ತಾ ದೀಪ ಬೆಳಗುವ ಮೂಲಕ ಆಚರಿಸ್ತಾರೆ. ಇಂಥ ಮಹತ್ವದ ಹಬ್ಬವನ್ನು ಕೃತಿಕಾ ನಕ್ಷತ್ರವಿರುವ ಕಾರ್ತಿಕ ಹುಣ್ಣಿಮೆಯವರೆಗೆ ಆಚರಿಸಿ ಕೋಲಾಟ, ಹಾಡು, ನೃತ್ಯಗಳ ಮೂಲಕ ಜನ ಸಂಭ್ರಮಿಸ್ತಾರೆ. ಇನ್ನು ಈ ದಿನದ ಇನ್ನೊಂದು ವಿಶೇಷ ಅಂದ್ರೆ ಈ ದಿನ ಬೆಟ್ಟದ ನೆಲ್ಲಿ ಗಿಡ ಪೂಜಿಸುವುದು ಸಾಕಷ್ಟು ಉಪಯೋಗ ಕೊಡ್ತದ ಅಂತ ಹೇಳ್ತಾರೆ. ಸಾಕಷ್ಟು ಔಷಧ ಗುಣ ಹೊಂದಿದಂಥ ಬೆಟ್ಟದ ನೆಲ್ಲಿ ಗಿಡದ ಆಶ್ರಯದಲ್ಲಿ ಧಾತ್ರಿ ಹೋಮ ಹವನ ಮಾಡಿ ನೆಲ್ಲಿ ಗಿಡವನ್ನು ಪೂಜೆ ಮಾಡಿ ಸುವಾಸಿನಿಯರನ್ನು ಬಂಧು ಬಳಗದವರನ್ನು ಕರೆದು ಊಟಕ್ಕೆ ಹಾಕಿ ತಾವೂ ತೀರ್ಥ ಪ್ರಸಾದ ಸ್ವೀಕರಿಸಬೇಕು. ಈ ತರಹ ವನಭೋಜನವನ್ನು ನೆಲ್ಲಿ ಗಿಡದ ಸಾನ್ನಿಧ್ಯದಲ್ಲಿ ಮಾಡುವುದರಿಂದ ಇಡೀ ವರ್ಷದಲ್ಲಿ ನಾವು ಅಶುದ್ಧ ಅನ್ನವನ್ನು ಭುಂಜಿಸಿದ ಪಾಪದಿಂದ ವಿಮುಕ್ತರಾಗುವುದಾಗಿ ತಿಳಿದು ಬರ್ತದೆ. ಇನ್ನು ಅಲ್ಲಿ ಊಟ ಮಾಡೋದು ಆಗಲಿಲ್ಲ ಅಂದ್ರೆ ಮೊಸರವಲಕ್ಕಿಯನ್ನು ನೆಲ್ಲಿ ಗಿಡಕ್ಕೆ ನೈವೇದ್ಯ ತೋರಿಸಿ ಪ್ರಸಾದ ರೂಪದಲ್ಲಿ ಮೊಸರವಲಕ್ಕಿಯನ್ನು ನಾವೆಲ್ಲ ಸೇವಿಸಬೇಕು. ಇನ್ನು ಈ ಹುಣ್ಣಿಮೆಯ ಇನ್ನೊಂದು ವಿಶೇಷ ಅಂದ್ರೆ ಈ ದಿನ ನಾವು ಬೆಳಗ್ಗೆ ನಕ್ಷತ್ರ ಇರುವಾಗಲೇ ಸ್ನಾನ ಪೂಜಾದಿಗಳನ್ನು ಮುಗಿಸಿ ಜಲಾಶಯಗಳಲ್ಲಿ ಗಂಗೆಯನ್ನು ಪೂಜಿಸಿ ಎಲೆಯಿಂದ ತಯಾರಿಸಿದಂಥ ದೊನ್ನೆಯಲ್ಲಿ ಜೋಡಿ ದೀಪಗಳನ್ನು ಅರಿಶಿಣ, ಕುಂಕುಮ, ಹೂಗಳಿಂದ ಪೂಜಿಸಿ ಗಂಗಾ ಆರತಿ ಎಂದು ಅವನ್ನು ಗಂಗೆಯಲ್ಲಿ ತೇಲ್ಬಿಡಬೇಕು. ಇದರಿಂದ ನಮ್ಮ ಸೌಭಾಗ್ಯ ಶಾಶ್ವತವಾಗ್ತದೆ ಅಂತ ನಂಬಿಕೆನೂ ಅದ. ಹೀಗೆಲ್ಲ ಹಬ್ಬ ಆಚರಿಸಿ ಮರುದಿನ ಇಲ್ಲವೇ ಶುಕ್ರವಾರ, ಮಂಗಳವಾರಗಳನ್ನು ಹೊರತುಪಡಿಸಿ ಗೌರಿಯನ್ನು ಜಲಾಶಯದ ಹತ್ತಿರ ತೆಗೆದುಕೊಂಡೋಗಿ ಮತ್ತೊಮ್ಮೆ ಪೂಜಿಸಿ ಮೊಸರವಲಕ್ಕಿಯನ್ನು ನೈವೇದ್ಯ ತೋರಿಸಿ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಕೊಟ್ಟು ಗೌರಿಯನ್ನು ಆರತಿ ಹಾಡು ಹೇಳಿ ವಿಸರ್ಜಿಸಬೇಕು. ಆರತಿ ಬೆಳಗಿರೆ ಪಾರ್ವತಿಗೆ,
ಗಿರಿಜಾ ಕಲ್ಯಾಣಿಗೆ ಗೀರ್ವಣಿಗೆ ಆರತಿ ಬೆಳಗಿರೆ ಪಾರ್ವತಿಗೆ. ಮುತ್ತಿನ ಆರತಿ ಮತ್ತು ಮಾಣಿಕದ ಆರತಿ ಮುತ್ತೈದೆರೆಲ್ಲ ಪಿಡದೆತ್ತೀರೇ, ಮುತ್ತೈದೆರೆಲ್ಲ ಪಿಡದೆತ್ತಿ ಇದು ನಮ್ಮ ಮುತ್ತೈದಿ ತನಕ ಸ್ಥಿರವಿರಲೇ, ಆರತಿ ಬೆಳಗಿರೆ ಪಾರ್ವತಿಗೆ. ರಂಗಿನಾರುತಿ ರಂಗು ಮಾಣಿಕದಾರತಿ ರಂಭೆಯರೆಲ್ಲ ಪಿಡದೆತ್ತಿರೇ, ರಂಭೆಯರೆಲ್ಲ ಪಿಡದೆತ್ತಿ ಇದು ನಮ್ಮ ಮಂಗಳಸೂತ್ರಕ ಸ್ಥಿರವಿರಲೇ, ಆರತಿ ಬೆಳಗಿರೆ ಪಾರ್ವತಿಗೆ. ಈ ರೀತಿ ಭಯ ಭಕ್ತಿಯಿಂದ ಹಬ್ಬವನ್ನು ಆಚರಿಸಿದಾಗ ಹಬ್ಬ ಸಂಪನ್ನವಾಯಿತು. ಈ ರೀತಿ ಶಿವ ಪಾರ್ವತಿಯರನ್ನು ನಾವೆಲ್ಲ ಪೂಜಿಸಿ ಆಯುರಾರೋಗ್ಯ ಸೌಭಾಗ್ಯ ಸಂಪತ್ತು ಅಷ್ಟೈಶ್ವರ್ಯವನ್ನು ಪಡೆಯೋಣ. ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು.